ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಹೈ ಡ್ರಾಮಾ ನಡೆದಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತ ರೈತರು ಯತ್ನಿಸಿದ್ದಾರೆ. ಕೃಷಿ ಸಚಿವರ ಕಾರು ತಡೆದು ಮುತ್ತಿಗೆಗೆ ರೈತರ ಯತ್ನ. ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆಯುವಂತಹ ಯತ್ನ. ಚಲುವರಾಯಸ್ವಾಮಿ ಅವರ ಮನವಿಗೂ ಕೂಡ ರೈತರು ಕೇರ್ ಮಾಡಲಿಲ್ಲ. ದೆಹಲಿ ರೈತರ ಹೋರಾಟವನ್ನ ಬೆಂಬಲಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ. ವಿಧಾನಸೌಧ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ನಿರ್ಧರಿಸಿದ್ದಾರೆ. ಪ್ರತಿಭಟನೆ ಕೈಬಿಡಿ ಅಂತ ಸಚಿವ ಚಲುವರಾಯಸ್ವಾಮಿ ಮನವಿ ಮಾಡ್ತಾರೆ. ಸಚಿವ ಚಲುವರಾಯಸ್ವಾಮಿ ಅವರ ಕಾರಿಗೂ ಕೂಡ ಮುತ್ತಿಗೆ ಹಾಕಿದ್ರು ರೈತರು. ಸಚಿವರ ಮನವಿಗೂ ಕೂಡ ಕೇರ್ ಮಾಡಲಿಲ್ಲ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ಸ್ಥಳದಿಂದ ನಮ್ಮ ರಿಪೋರ್ಟರ್ ನಟರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತಹ ರೈತರ ಪ್ರತಿಭಟನೆ ಭಾರಿ ದೊಡ್ಡ ಹೈಡ್ರಾಮಾನೇ ನಡೀತು ಅಂತ ಅನ್ಸುತ್ತೆ. ಸಚಿವರ ಮಾತಿಗೂ ಕೂಡ ಬಗ್ಲಿಲ್ವಾ? ಅಲ್ಲಿ ನಡೆದಂತಹ ದೃಶ್ಯಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಪ್ರತಿಮಾ, ಏನಂತಂದರೆ ನಿನ್ನೆ ನಡೆದಂತಹ ಒಂದು ಬಜೆಟ್ನಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಒಂದು ಫೆಸಿಲಿಟೀಸ್ಗಳು ದೊರೆತಿಲ್ಲ ಅನ್ನೋ ನಿಟ್ಟಿನಲ್ಲಿ ಇಂದು ರಾಜ್ಯದ ಮೂಲೆ ಮೂಲೆಗಳಿಂದಲೂ ರೈತರು ಆಗಮಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿರ್ತಾರೆ. ಸೊ ಪ್ರೊಟೆಸ್ಟ್ನಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿರ್ತಾರೆ. ಸೊ CM ಹಾಗೂ DCM ಬರೋವರೆಗೂ ನಾವು ಇಲ್ಲಿಂದ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಪ್ರತಿಭಟನಾಕಾರದ್ದಾಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹೈ ಡ್ರಾಮಾನೇ ನಡೆಯುತ್ತೆ. ಯಾಕಂತಂದರೆ ಸಚಿವರಿಗೂ ಒಂದು ಮನವಿಯನ್ನು ಸ್ವೀಕಾರದ ನಂತರ ಸಚಿವರ ಕಾರಿಗೆ ಒಂದು ಮುತ್ತಿಗೆಯನ್ನು ಹಾಕೋ ಪ್ರಯತ್ನ ಮಾಡ್ತಾರೆ. ಸೊ ಮುತ್ತಿಗೆ ಹಾಕೋ ಪ್ರಯತ್ನದ ಬೆನ್ನಲ್ಲೇ ಪೊಲೀಸರು ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ರೈತರಿಗೆ ಒಂದು ತಡೆಯೋ ಪ್ರಯತ್ನ ಮಾಡ್ತಾರೆ. ಯಾಕಂತಂದರೆ ರೈತರಿಗೆ ತಡಿಲಿಲ್ಲ ಅಂತಂದರೆ ವಿಧಾನಸೌಧ ಹಾಗೂ CM ಅವ್ರ ಮನೆಗೆ ಮುತ್ತಿಗೆ ಹಾಕ್ತಾರೆ ಅನ್ನೋ ನಿಟ್ಟಿನಲ್ಲಿ ರೈತರನ್ನ ಎಲ್ಲರೂ ಕೂಡ ಇಲ್ಲಿ ನೋಡ್ಬೋದು. ನಾವು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಇನ್ನೂ ಕೂಡ ಸಚಿವರು ಇಲ್ಲಿಂದ ಹೊರಟರು ಕೂಡ ಇನ್ನೂ ಇಲ್ಲಿ ಪ್ರತಿಭಟನಾಕಾರರು ಇಲ್ಲೇ ಇದ್ದಾರೆ. ಸೊ ನಮಗೆ ನ್ಯಾಯ ದೊರೆಯುವವರೆಗೂ ಕೂಡ ಇಲ್ಲಿ ನಾವು ಜಾಗ ಬಿಟ್ಟು ಕದಲೋದಿಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಪ್ರತಿಭಟನಾಕಾರರು ಹೇಳ್ತಾರೆ. ಸೊ ಬನ್ನಿ ಇಲ್ಲಿ ಪ್ರತಿಭಟನಾಕಾರರ ಬೇಡಿಕೆಗಳು ಏನು ಇವೆ ಅನ್ನೋದನ್ನು ಕೂಡ ಅವ್ರ ಬಾಯಲ್ಲೇ ನಾವು ಕೇಳೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ರಾಜ್ಯ ಕೃಷಿ ಸಂಘದ ಒಂದು ಅಧ್ಯಕ್ಷರಾದಂತಹ ಒಂದು ಶಂಕರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಮ ಬೇಡಿಕೆಗಳೇನು ಸರ್ ಇವಾಗ? ಸರ್, ಇವತ್ತು ಭೀಕರ ಬರಗಾಲ ಇದೆ ರಾಜ್ಯದೊಳಗೆ. ಈ ಒಂದು ಉದ್ದೇಶದಿಂದ ಎಲ್ಲ ರಾಜ್ಯದ ರೈತ ಸಂಘಟನೆಗಳು ಸೇರಿಕೊಂಡು ಒಕ್ಕೂಟದ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಇಡ್ಲಿಕ್ಕೆ ಬಂದೇವಿ. ಆ ಬೇಡಿಕೆಯಲ್ಲಿ ಏನಂದ್ರೆ ಒಂದು ಕೃಷಿ ಪರಿಷತ್ ರಚನೆ ಮಾಡಬೇಕು. ಆ ಕೃಷಿ ಪರಿಷತ್ತಿನ ಮೂಲಕ ನಮ್ಮದೇ ಆದ ಬೇಡಿಕೆಗಳನ್ನು ಚರ್ಚೆ ಮಾಡಲಿಕ್ಕೆ, ವೇದಿಕೆ ಹಂಚ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಈ ಸಲ ಬರಗಾಲದಲ್ಲಿ ಪರಿಹಾರ ನೀಡಿಲ್ಲ, ಬೆಳೆ ವಿಮೆ ಸರಿಯಾಗಿ ರೈತರಿಗೆ ಮುಟ್ಟಿಲ್ಲ, ಬ್ಯಾಂಕುಗಳಿಂದ ಸಾಲದ ಒತ್ತುವರಿ ಜೋರಾಗಿದೆ. ಇನ್ನು ಬಗರ್ ಹುಕುಂ ಸಾಗುವಳಿದಾರಿಗೆ ಅಕ್ರಮ ಸಕ್ರಮಗೊಳಿಸುವಂಥದ್ದಾಗಿಲ್ಲ. ವಿದ್ಯುತ್ತನ್ನು IP ಸೆಟ್ಗಳಿಗೆ ಈ ಹಿಂದಿನಂತೆ ಉಚಿತವಾಗಿ ಕೊಡಬೇಕನ್ನುವಂಥ ಬೇಡಿಕೆ ಇದೆ. ಈ ನರೇಗಾ ಯೋಜನೆಯಲ್ಲಿ ರೈತರ ಏನು ಕೂಲಿ ಆಳುಗಳು ಕೊಡ್ತಾ ಇದ್ದಾರೆ ಅದನ್ನು ಕೃಷಿಗೆ ಒದಗಿಸಿಕೊಡ್ಬೇಕನ್ನುವಂಥ ಬೇಡಿಕೆ ಇದೆ. ಹಿಂಗೆ ಹಲವಾರು 15 ಪ್ರಮುಖ ಬೇಡಿಕೆಗಳನ್ನ ಇವತ್ತು ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಿ ಅನ್ನುವಂಥ ಒತ್ತಡವನ್ನು ಹಾಕಿ ನಾವು ಇವತ್ತು ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಇವತ್ತು ನೀವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ. ಸೊ ಇಲ್ಲಿ ಸಚಿವರು ಆಗಮಿಸಿದ್ರು. ಸಚಿವರು ಏನಂತ ನಿಮಗೊಂದು ಆಗ್ರಹನ ನೀಡಿದ್ರು ಸರ್? ಸರ್, ನಾನು ಸಚಿವರ ಹತ್ರ ಮನವಿ ಕೇಳಿದ್ವಿ. ಸರ್, ನಿನ್ನೆ ನೀವು ಮಂಡಿಸಿರುವಂಥ ಸರ್ಕಾರದಲ್ಲಿ ರೈತರಿಗೆ ಆದ ಏನು ಹೆಚ್ಚಿನ ಅಂಶ ನೀವೇನು ಹೋರಾಟ ಆ ನಿಟ್ಟಿನೊಳಗೆ ಎಲ್ಲರೂ ಒತ್ತಿಸ್ಬೇಕಂತೇಳಿ ನಮ್ಮ ದಯಮಾಡಿ ವಿನಂತಿ. ಊಟಕ್ಕೆ ನಡೀರಿ, ಎಲ್ಲರೂ ದಯವಿಟ್ಟು ಎಲ್ಲರೂ ಊಟಕ್ಕೆ ನಡೀರಿ. ಎಲ್ಲರೂ ಕೂಡಿ ಒಂದು ಒಮ್ಮತದ ನಿರ್ಣಯ ತಗೊಳ್ಳೋಣ. ಎಲ್ಲರೂ ಕೂಡಿ ನಿರ್ಣಯ ತಗೊಳ್ಳೋಣ. ಒಬ್ಬರು ಯಾರು ಕೂಡಿ ನಿರ್ಣಯ ತಗೊಳ್ಳೋದು ಬೇಡ. ಎಲ್ಲರೂ ಈಗ ಊಟಕ್ಕೆ ನಡೀರಿ. ದಯವಿಟ್ಟು ಎಲ್ಲರೂ ಊಟ ಮಾಡ್ರಿ. ಎಲ್ಲರೂ ಒಮ್ಮತದ ನಿರ್ಣಯ ತಗೊಳ್ಳೋಣ. ಆಮೇಲೆ ಮುಂದಿನ ಹೋರಾಟದ ರೂಪರೇಷೆ ಮಾಡೋಣ. ದಯವಿಟ್ಟು ಎಲ್ಲರೂ ಊಟಕ್ಕೆ ಹೋಗ್ರಿ. ಎಸ್, ಇದು ಫ್ರೀಡಂ ಪಾರ್ಕ್ ನಲ್ಲಿ ರೈತರ ಪ್ರತಿಭಟನೆಯ ಕಾವು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅವರನ್ನ ತಡೆಯುವಂತ ಪ್ರಯತ್ನಗಳಾದವು. ವಿಧಾನಸೌಧ CM ಮನೆಗೆ ಮುತ್ತಿಗೆ ಹಾಕುವಂತ ನಿರ್ಧಾರಕ್ಕೆ ಬಂದಿದ್ರು. ಆಗ ಸಚಿವ ಚಲುವರಾಯಸ್ವಾಮಿ ಅವರು ಬಂದು ಅವರನ್ನ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾದರೂ ಅವರ ಕಾರಿಗೂ ಮುತ್ತಿಗೆ ಹಾಕ್ತಾರೆ ರೈತರು. ಅಷ್ಟೆಲ್ಲ ಆಗಿ ಸಚಿವರಲ್ಲಿಂದ ತೆರಳಿದ ಮೇಲೆ ಕೂಡ ಅವರ ಪ್ರತಿಭಟನೆ ಮುಂದುವರೆದಿದೆ.
ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ರಾಜ್ಯ ಸರ್ಕಾರ ಅನ್ನುವಂತಹ ಬೇಡಿಕೆಯೊಂದಿಗೆ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದೀವಿ. ಒಂದು ಕಡೆ ಕೃಷಿ ಸಚಿವರ ಕಾರಿಗೆ ರೈತರು ಮುತ್ತಿಗೆ ಹಾಕಿದಂತಹ ದೃಶ್ಯ, ಮತ್ತೊಂದೆಡೆ ರೈತ ಮಹಿಳೆಯೊಬ್ಬರು ತಮ್ಮ ಆಕ್ರೋಶವನ್ನ ಹೇಳ್ಕೊಳ್ತಾ ಇದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕೃಷಿ ಸಚಿವರ ಕಾರನ್ನ ತಡೆದು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸ್ತಾರೆ ರೈತರು. ಚಲರಾಯಸ್ವಾಮಿ ಮನವಿ ಮಾಡಿಕೊಂಡ್ರು, ಪ್ರತಿಭಟನೆ ಕೈ ಬಿಡುವಂತೆ ಕೇಳಿದ್ರು. ಆದರೆ ಸಚಿವರ ಮನವಿಗೆ ರೈತರು ಕೇರ್ ಮಾಡಿಲ್ಲ. ಪ್ರತಿಭಟನೆ ಇನ್ನಷ್ಟು ತೀವ್ರವಾಗಿದೆ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಸ್ಥಳದಿಂದ ತೆರಳಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ರೈತರು. ಸರ್ಕಾರದ ವಿರುದ್ಧ ಸಿಟ್ಟಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.